ಓಂ ಶಾಂತಿ. ಇಂದಿನ ಮುರಳಿ ದಿನಾಂಕ 12 ಜೂನ್ 2026. ಮುರಳಿ ಮಹಾವಾಕ್ಯಗಳು. ಮೀಠೆ ಬಚ್ಚೆ, सेंसिबल बच्चे, सदा याद रखो कि हम अविनाशी आत्मा है. हमें अब बाबा के साथ पहले तबके में जाना है. ಬಾಬಾ ಹೇಳ್ತಾರೆ, ನನ್ನ ಮಧುರವಾದ ಬಹಳ ತಿಳುವಳಿಕೆ ಉಳ್ಳಂತಹ ಮಕ್ಕಳೇ, ಸೆನ್ಸಿಬಲ್ ಮಕ್ಕಳೇ, ಸದಾ ಈ ಮಾತು ನೆನ್ಪಿಟ್ಕೊಡ್ರಿ, ನಾವು ಅವಿನಾಶಿ ಆತ್ಮಗಳಾಗಿದ್ದೇವೆ. ನಾವು ಈಗ ತಂದೆ ಜೊತೆಗೆ ಫಸ್ಟ್ ಫ್ಲೋರ್ಗೆ ಹೋಗಬೇಕಾಗಿದೆ. ಅಂಡರ್ಲೈನ್. ಬಾಬಾ ಹೇಳ್ತಾರೆ, ಮಕ್ಕಳೇ, ನನ್ನ ಬಹಳ ಮುದ್ದಿನ ತಿಳುವಳಿಕೆ ಉಳ್ಳಂತಹ ಮಕ್ಕಳೇ, ನೆನಪಿಟ್ಕೊಡ್ರಿ, ನಾ ಅವಿನಾಶಿ ಆತ್ಮ ಇದ್ದೀನಿ. ಯಾಕೆ ಈ ಮಾತ, ಈ ಬೇಸಿಕ್ ಮಾತನ್ನ ಬಾಬಾ ಮತ್ತು ಯಾಕೆ ಹೇಳ್ತಿದ್ದಾರಂದ್ರೆ, ಆತ್ಮ ಅವಿನಾಶಿಯಾಗಿರುವ ಆತ್ಮನಿಂದ ಯಾವುದು ಮನಸ್ಸಿದೆ, ಅದು ಮನಸ್ಸಿನಲ್ಲಿ ಯಾವುದು ಡ್ರಾಮಾದ ಸ್ಕ್ರಿಪ್ಟ್ ಇದೆ, ಸ್ಟೋರಿ ಇದೆ, ಹಾಗೆ ಒಂದು ಕಲೆಕ್ಟಿವ್ ರೂಪದ ಸ್ಟೋರಿ, ಒಂದು ವೈಯಕ್ತಿಕ ನನ್ನ ರೋಲ್ಗೆ ಸಂಬಂಧಪಟ್ಟಂತ ಸ್ಟೋರಿ, ಅದು ಮೈಂಡ್ ಒಳಗಿದೆ. ಈ ಮನಸ್ಸು ಕಲಿಯುಗದ ರೋಲ್ ಅನ್ನ ಪ್ಲೇ ಮಾಡೋದಕ್ಕಾಗಿ ಆತ್ಮನಿಂದ ಅಗಲಿ ಹೋಗಿದೆ. ಅದು ತಿಳ್ಕೊಂಡಿದೆ, ನಾನೇ ಮನುಷ್ಯ, ನಾನು ಶರೀರ, ನಾನು ವ್ಯಕ್ತಿ, ನಾನು ಪ್ರೊಫೆಸರ್ ಇದ್ದೀನಿ, ನಾನು ಡಾಕ್ಟರ್ ಇದ್ದೀನಿ, ನಾನು ಅಕ್ಕೋರಿದ್ದೀನಿ, ನಾನು ಫಾದರ್ ಮದರ್. ಅದಕ್ಕೆ ಬಾಬಾ ಹೇಳ್ತಾರೆ, ಫಾದರ್ ರೋಲ್ ಎಂಡ್ ಆಗ್ತದ, ಮದರ್ ರೋಲ್ ಎಂಡ್ ಆಗ್ತದ, ಯಾವುದ ರೋಲ್ ಎಂಡ್ ಆಗ್ತದ. ಆದ್ರೆ ಬಾಬಾ ಹೇಳ್ತಾರೆ, ನೀ ಏನಂತ ತಿಳ್ಕೊ ನನ್ನ ಮುದ್ದಿನ ಮಕ್ಕಳೇ, ಅವಿನಾಶಿ ಆತ್ಮ ಇದ್ದೀನಿ ಅಂತ. ಎಂಡ್ ಆಗುವ ರೋಲ್ ನಾನಲ್ಲ. ಒಂದು ದಿನ ಸರ್ವ ಸಮಾಪ್ತ ಆಗುವಂತಹ ಈ ಅಭಿನಯದ ಪಾತ್ರಧಾರಿ ನಾನಲ್ಲ. ನಾನು ಆತ್ಮ ಇದ್ದೀನಿ, ಅವಿನಾಶಿ ಆತ್ಮ ಇದ್ದೀನಿ ಅನ್ನೋದನ್ನ ಮರಿಬೇಡ್ರಿ ಅಂತಾರೆ ಬಾಬಾ. ಹಮೇ ಅಬ್ ಬಾಬಾ ಕೆ ಸಾಥ್ ಚಲ್ನಾ ಹೇ. ಈಗ ನಾವೀಗ ಬಾಬನ್ ಜೊತೆಲಿ ಹೋಗ್ಬೇಕಾಗಿದೆ. ಎಲ್ಲಿಗೆ ಹೋಗ್ಬೇಕು? ಫಸ್ಟ್ ಫ್ಲೋರ್ ಅಂತಾರೆ ಬಾಬಾ. ಫಸ್ಟ್ ಫ್ಲೋರ್ ಅಂತಂದ್ರೆ ಯಾವ್ದೀಗ ಈ ಸಮಯದಲ್ಲಿ ಸೂಕ್ಷ್ಮ ವತನ ಅಥವಾ ಪರಂಧಾಮ, ಈ ಡ್ರಾಮಾದಿಂದ ಪರಿಯಾದಂತಹ ಸ್ಟೇಜ್. ಹೇಗೆ ಮನಿ ಮೇಲೆ, ಮಾಳಿಗೆ ಮೇಲೆ ಅಂತ ಹೇಳ್ತೀವಿ, ಹಂಗೇನೆ ಫಸ್ಟ್ ಫ್ಲೋರ್ ಅಂತಂದ್ರೆ ಈ ಫ್ಲೋರ್ ಏನಿದೆ, ಗ್ರೌಂಡ್, ಇಲ್ಲಿ ಬಹಳಷ್ಟು ಎಳೆತ ಸೆಳೆತ, ಬಹಳಷ್ಟು ಆಕರ್ಷಣೆ, ಬಹಳಷ್ಟು ಬದಲಾವಣೆ, ಬಹಳಷ್ಟು ಏರಿಳಿತಗಳಿವೆ. ಇದು ಮನಸ್ಸನ್ನ ಅಶಾಂತ ಮಾಡ್ತದೆ. ಯಾಕಂದ್ರೆ ಈ ದುನಿಯಾದ ವಿಶೇಷತೆನೇ ಅದೇ ಆಗಿದೆ, ಇಲ್ಲಿ ಬದಲಾವಣೆ ಇದೆ. ಅದಕ್ಕಾಗಿ ಬಾಬಾ ಹೇಳ್ತಾರೆ, ಮಕ್ಕಳೇ, ಫಸ್ಟ್ ಫ್ಲೋರ್ಗೆ ಹೋಗೋದು ಅಂತಂದ್ರೆ ಸೈಲೆನ್ಸ್ ವರ್ಲ್ಡ್ಗೆ. ಫಸ್ಟ್ ಫ್ಲೋರ್ ಅರ್ಥಾತ್ ಹೈಯೆಸ್ಟ್ ಸ್ಥಿತಿ, ಮೇಲೆ ಹೋಗಬೇಕು ಅಂತ. ಅದಕ್ಕಾಗಿ ಎಲ್ಲರೂ ನೆನಪಿಟ್ಕೊಡ್ರಿ, ನಾನು ಅವಿನಾಶಿ ಆತ್ಮನಾಗಿದ್ದೇನೆ ಅಂತ. ಪ್ರಶ್ನೆ, कौन सी मेहनत तुम हरेक बच्चों को अवश्य करनी ही है. ಯಾವ ಒಂದು ಪರಿಶ್ರಮ ತಾವು ಮಕ್ಕಳು ಪ್ರತಿಯೊಬ್ಬರು ಅವಶ್ಯ ಮಾಡಲೇಬೇಕಾಗಿದೆ. ಬಾಬಾ ಹೇಳ್ತಾರೆ ಉತ್ತರದಲ್ಲಿ, ಬಾಬಾ तुम्हें जो इतनी नॉलेज देते हैं उसे अपने दिल से लगाते रहो. ಬಾಬಾ ಬಹಳ ಮುದ್ದಿನ ಮಾತು ಹೇಳ್ತಾ ಇದ್ದಾರೆ. ಪರಮಾತ್ಮ ನಿರಾಕಾರ ತಂದೆ ಯಾವ ನಾಲೆಜ್ ಅನ್ನ ತಮ್ಮ ಕೊಡ್ತಾ ಇದ್ದಾರೆ, ಅದನ್ನ ಬಹಳ ಪ್ರೇಮದಿಂದ ಹೃದಯ ಕಚ್ಕೊಡ್ರಿ ಅಂತಾರೆ ಬಾಬಾ. ಇದು ಸಾಮಾನ್ಯ ನಾಲೆಜ್ ಅಲ್ಲ, ಸಾಮಾನ್ಯ ವ್ಯಕ್ತಿ ಹೇಳಿರುವಂಥದ್ದಲ್ಲ, ಅಥವಾ ಯಾರು ಧರ್ಮ ಗುರುಗಳು ಹೇಳಿದ್ದಲ್ಲ, ಅವ್ರಿಗಿಂತ ಮೇಲೆ ಧರ್ಮ ಗುರು ಧ್ಯಾನ ಮಾಡಿದಂತಹ ಪರಂ ಸದ್ಗುರು ಪರಮಾತ್ಮ ಹೇಳಿದ ನಾಲೆಜ್ ಏನಿದೆಯಲ್ಲ, ಅದನ್ನ ಬಹಳ ಹೃದಯ ಹಚ್ಕೊಡ್ರಿ. ಅಂದರ್ ಹಿ ಅಂದರ್ ಉಸ್ಕೋ ಮನನ ಕರ್ ಹಜಮ್ ಕರೋ. ಒಳಗಿಂದ ಒಳಗನೆ ಅದನ್ನ ಮನನ ಮಾಡಿ ಜೀರ್ಣ ಮಾಡ್ಕೊಡ್ರಿ ಅಂತಾರ ಬಾಬಾ. ಜೀರಿಸ್ಕೊಡ್ರಿ. ಯಾವುದು? ಈ ಜ್ಞಾನ. ಬಾಬಾ ನಿನ್ನೆನೂ ಕೂಡ ಹೇಳಿದ್ರು, ಈ ಈಶ್ವರೀಯ ವಿಶ್ವವಿದ್ಯಾಲಯದಲ್ಲಿ 40ರಿಂದ 45 ವರ್ಷದ ಕೆಲವು ಮಕ್ಕಳು ಕೂಡ ಇನ್ನೂ ಮೊದಲನೆಯ ಬಾಬಾರವರ ಮಾತುಗಳನ್ನ ಇನ್ನೂ ಗಂಭೀರವಾಗಿ ತೆಗೆದುಕೊಂಡಿಲ್ಲ ಅಂತ. ಅಂದ್ರೆ ಏನರ್ಥ? ಫಸ್ಟ್ ನಾನು ದೇಹದಿಂದ ಡಿಟ್ಯಾಚ್ ಆಗಿ ಆತ್ಮದ ಸತ್ಯ ಸ್ಥಿತಿಯಲ್ಲಿ ಸ್ಥಿತ ಆಗ್ಬೇಕು. ಈ ವಿಷಯದೊಳಗ ಬಾಬಾ ಹೇಳ್ತಾರ, ಸ್ವಲ್ಪ ವಿಚಾರ ಮಾಡ್ರಿ.
ಪರಮಾತ್ಮನ ಈ ಶ್ರೇಷ್ಠ ಜ್ಞಾನ ಬಹಳ ಗಂಭೀರವಾಗಿ ತಗೊಳ್ರಿ. ಯಾಕಂತಂದ್ರೆ ಅಷ್ಟು ಸರಳ ಡೈಜೆಸ್ಟ್ ಆಗೋದಿಲ್ಲ, ಜೀರ್ಣ ಆಗೋದಿಲ್ಲ. ಇದು ಜೀರ್ಣ ಆಗೋದಿಲ್ಲ ಅಂದ್ಮೇಲೆ ಶಕ್ತಿ ತುಂಬುವುದಿಲ್ಲ. ಯಹ ಮೆಹನತ್ ಅವಶ್ಯ ಹರೇಕು ಕರ್ನಿ ಚಾಹಿಯೆ. ಈ ಒಂದು ಪರಿಶ್ರಮವನ್ನ ಅಂದ್ರೆ ಈ ಜ್ಞಾನವನ್ನ ಅರಗಿಸಿಕೊಳ್ಳುವಂತಹ, ಶಕ್ತಿ ಪಡೆದುಕೊಳ್ಳುವಂತಹ ಪರಿಶ್ರಮ ಅವಶ್ಯ ಮಾಡಲೇಬೇಕು. जो ऐसी गुप्त मेहनत करते हैं वो सदा हर्षित रहते. ಯಾರೇ ಭೋಜನವನ್ನ ಒಳ್ಳೇದ್ ಸ್ವೀಕಾರ ಮಾಡ್ತಾರಂದ್ರ, ಅವ್ರಿಗೆ ಚೆನ್ನಾಗಿ ಅದು ಜೀರ್ಣ ಆಯ್ತು ಅಂತಂದ್ರ ಅವ್ರಿಗೆ ಶಕ್ತಿನೂ ಬರ್ತದ. ಶಕ್ತಿ ಬಂದ್ಮೇಲೆ ಅವ್ರು ಹರ್ಷಿತ ಇರ್ತಾರ. ಹಂಗೆ ಸೇಮ್ ಸೂಕ್ಷ್ಮವಾಗಿರುವಂತಹ ಜ್ಞಾನ ಯಾವಾಗ ಸೂಕ್ಷ್ಮ ರೀತಿಯಲ್ಲಿ ತಿಳ್ಕೊತೀವಿ, ತಿಳ್ಕೊಂಡು ಅದನ್ನ ಮನನ ಮಾಡ್ತೀವಿ, ಅದನ್ನ ಧಾರಣೆಯಲ್ಲಿ ತರ್ತೀವಿ, ಆಗ ಶಕ್ತಿ ಸಿಗ್ತದ. ಅವಾಗ ನೀವು ಪರಿಶ್ರಮ ಪಡುವ ಅವಶ್ಯಕತೆ ಇಲ್ಲ. ತೋ ಜೋ ಐಸಿ ಗುಪ್ತ, ಈ ರೀತಿ ಯಾರು ಗುಪ್ತ ಪರಿಶ್ರಮ ಪಡ್ತಾರೆ ಅವ್ರು ಹರ್ಷಿತನೂ ಇರ್ತಾರೆ. ಅವ್ರಿಗೆ ನಶ ಇರ್ತದ. ನಮಗೆ ಓದಿಸುವಂಥವ್ರು ಯಾರದಾರ ಅಂತ. ಸಾಧಾರಣ ವ್ಯಕ್ತಿ ಅಲ್ಲ, ಸಾಧಾರಣ ಮನುಷ್ಯ ಅಲ್ಲ, ಸಂತ ಮಹಾತ್ಮರೂ ಅಲ್ಲ. ಆ ಸಂತ ಮಹಾತ್ಮರೂ ಕೂಡ ಧ್ಯಾನಿಸುವಂತ ಪರಮಾತ್ಮ ಭಗವಂತ ನನಗೆ ಓದಿಸ್ತಾನಲ್ಲ ಅಂತ. ಹಮ್ ಕಿಸ್ಕೆ ಸಾಮ್ನೆ ಬೇಚೆ ಹೇ. ನಶಾ ಇರ್ಲಿ, ನಾನು ಮುರಳಿ ಕೇಳೋದಕ್ಕ, ಪರಮ ಸತ್ಯವನ್ನ ಅರಿಯೋದಕ್ಕಾಗಿ, ಜ್ಞಾನವನ್ನ ಪಡೆಯೋದಕ್ಕಾಗಿ ಯಾರು ಎದುರು ಕುಂತ್ಕೊಂಡೀನಿ ಅನ್ನೋದನ್ನ ಸದಾ ನೆನಪಿರ್ಲಿ ಅಂತ ಹೇಳ್ತಾರೆ ಬಾಬಾ. ಧಾರಣೆಗಾಗಿ ಮುಖ್ಯ ಸಾರ್, ಅಭಿ ಸೇ ही बाबा की श्रीमत पर ऐसा श्रेष्ठ कर्म करते हैं जो फिर कभी कर्म कूटने न पड़े, अर्थात कर्मों की सजाएं न खानी पड़े. ಸೊ ಬಾಬಾ ಹೇಳ್ತಾರೆ, ಈಗ ಬಾಬಾರವರ ಶ್ರೀಮತ್ ಅನುಸಾರ, ಬಾಬಾರ ಗೈಡೆನ್ಸ್ ಅನುಸಾರ ನೀವು ನಡೆದು ನೀವು ಕರ್ಮ ಶ್ರೇಷ್ಠ ಮಾಡ್ಕೊಡ್ರಿ. ಕರ್ಮ ಶ್ರೇಷ್ಠ ಅಂದ್ರೆ ಚೆನ್ನಾಗಿ ಮಾತಾಡೋದು, ಭಾಷಣ ಮಾಡೋದು, ಬಾಬಾನ ಪರಿಚಯ ಕೊಡೋದು, ಅಥವಾ ಯಾವಾಗ್ಲೂ ಮಧುರ್ ಮಾತಾಡೋದು, ಮೆಲ್ಲಗೆ ಮಾತಾಡೋದು, ಇದೇ ಶ್ರೇಷ್ಠ ಕರ್ಮ ಅಲ್ಲ. ದೇಹ ಅಂತ ತಿಳ್ಕೊಂಡಿರೋದು, ದೇಹಿಕ ದೃಷ್ಟಿಯಿಂದ ನೋಡುವುದು ಕೂಡ ಇವರು ಮನುಷ್ಯರು, ಇವರು ಶ್ರೀಮಂತರು, ಇವರು ಸ್ತ್ರೀ ಪುರುಷ ಭಾನದಲ್ಲಿ ಇರುವುದು ಕೂಡ ಕೆಟ್ಟ ಕರ್ಮನೇ. ಆತ್ಮ ನೋಡೋದು ಶ್ರೇಷ್ಠ ಕರ್ಮ ಅಂದ್ಮೇಲೆ ಬಾಬಾ ಹೇಳ್ತಾರೆ, ಇಂಥ ಶ್ರೇಷ್ಠ ಕರ್ಮ ಮಾಡ್ರಿ, ಶ್ರೀಮತ್ ಅನುಸಾರ ನಡೆದು ಆ ಕರ್ಮ ಕೆಡ್ಲಾರ್ದಂತ ಕೆಲಸ ಮಾಡ್ರಿ. ಅಂದ್ರೆ ಏನರ್ಥ? ಈಗ ನಾವು ಕೆಲವೊಮ್ಮೆ ಹೇಳ್ತೀವಿ, ಅಯ್ಯೋ ನನ್ ಕರ್ಮ ಅಂತ ಅಂತೀವಲ್ಲ, ಹಂಗ ಆಗ್ಲಾರ್ದಂಗ್ ಮಾಡ್ರಿ ಅಂತಾರ ಬಾಬಾ. ಯಾಕಂದ್ರೆ ಕರ್ಮದ ದಂಡ ಬಹಳ ಗುರಿ ಇದೆ, ಕರ್ಮದ ಫಲ ಬಹಳ ತೀಕ್ಷ್ಣ ಇದೆ. ಕರ್ಮದ ಫಲ ಬತ್ತು ಅಂತಂದ್ರ ಯಾವ ಕಾರಣಕ್ಕೂ ತಪ್ಪಿಸ್ಕೊಳಿಕ್ಕ, ಅದರಿಂದ ಹೊರಗೆ ಬರಕ್ ಸಾಧ್ಯನೇ ಇಲ್ಲ, ಅದು ಭೋಗಿಸ್ಲೇಬೇಕಾಗ್ತದ. ಅದಕ್ಕೆ ಬಾಬಾ ಹೇಳ್ತಾರೆ, ಮೊದಲೇ ನಿಮ್ಮ ಕರ್ಮವನ್ನ ಶ್ರೇಷ್ಠ ಮಾಡ್ಕೊಡ್ರಿ ಬಾಬಾರ ಶ್ರೀಮತ್ ಅನುಸಾರ. ಸೆಕೆಂಡ್ ಪಾಯಿಂಟ್, ಕಿಸಿ ಭಿ ವಿನಾಶಿ ಚೀಜ್ ಕಾ ನಶಾ ನಹೀ ರಖನಾ ಹೈ. ಯಾವುದೇ ವಿನಾಶಿ ವಸ್ತುವಿನ ನಶೆ ಇಟ್ಕೋಬೇಡ್ರಿ. ಅಂದ್ರ ಇಂಥದ್ ತಿನ್ಬೇಕು, ಇಂಥದ್ ಉಡ್ಬೇಕು, ನನ್ನ ಹತ್ರ ಇಂಥದ್ ಸಿಗ್ಬೇಕು, ನನ್ನ ಹೆಸರಲ್ಲಿ ಪ್ರಾಪರ್ಟಿ ಇರ್ಬೇಕು, ಮನಿ ಇರ್ಬೇಕು, ಬಂಗಾರ ಇರ್ಬೇಕು ಅಂತ ಅನೇಕ ವಿನಾಶ ಆಗುವ ವಸ್ತುವಿನ ಮೇಲೆ ಏನ್ ಮೋಹ ಇದೆಯಲ್ಲ, ಪ್ರೇಮ್ ನಶಾ ಇದೆಯಲ್ಲ, ಅದನ್ನ ಇಟ್ಕೋಬೇಡ್ರಿ ಅಂತಾರ ಬಾಬಾ. ಯಾಕಂದ್ರೆ ಅದು ಎಷ್ಟು ಖುಷಿ ಕೊಡ್ತದೋ ಅದ್ರ ಅನೇಕ ಪಟ್ಟದು ದುಃಖ ಕೊಡಲೇಬೇಕದು, ಕೊಟ್ಟೇ ಕೊಡ್ತದ. ದೇಹ ಬಿ ವಿನಾಶಿ ಹೇ, ಇಸ್ಕಾ ಬಿ ನಶಾ ನಹೀ ರಖನಾ. ಸೆನ್ಸಿಬಲ್ ಬನ್ನ ಹೇ, ನಾ ಹೆಲ್ದಿ ಇದೀನಿ, ನಾ ಫಿಟ್ ಇದೀನಿ, ನಾ ರೋಗಿ ಇದೀನಿ, ಕಮ್ಜೋರ್ ಇದೀನಿ, ಇವೆಲ್ಲ ದೇಹವಾನ್. ಈ ದೇಹನೂ ವಿನಾಶಿ ಇದೆ ಅಂತಂದ್ಮೇಲೆ ಇದು ರೋಗಿ ಅದ ಅಂದ್ರ ನನ್ ದೇಹ ರೋಗಿ ಇದೆ ಏನ್ ಜರುವತ್ತ? ವಿನಾಶವಾಗುವಂತ ಶರೀರದ ಅಂತ ಹೇಳ್ತಾರ ಬಾಬಾ. ಅಥವಾ ನಾ ಬಹಳ ಫಿಟ್ ಇದೀನಿ, ನಾನ್ ಬಹಳ ಶರೀರದ ಆರೋಗ್ಯ ಬಹಳ ಬೆಸ್ಟ್ ಅದ ಅಂತ ಅದ್ರದ್ದು ಅಭಿಮಾನ ಪಡಾಕ್ ಹೋಗ್ಬೇಡ್ರಿ. ಅದಕ್ಕ ಬಾಬಾ ಹೇಳ್ತಾರ, ಯಾವುದ್ರದ್ದು ನಶಾ ಬೇಡ, ಆತ್ಮದ ನಶಾ ಇರ್ಲಿ. ಅವ್ರಿಗೇನೆ ಸೆನ್ಸಿಬಲ್ ಮಕ್ಕಳು ಅನ್ನೋದು, ಅಂತ ಮಕ್ಕಳು ತಾವು ಆಗ್ರಿ. ವರದಾನ್, ಇಸ್ ಪುರಾನಿ ದುನಿಯಾ ಕೋ ವಿದೇಶ ಸಮಜ್, ಇಸ್ಸೆ ಉಪರಾಮ್ ರಹನೆ ವಾಲೆ ಸ್ವದೇಶಿ ಭವ. ಈ ಒಂದು ಹಳೆಯ ಜಗತ್ತನ್ನೇ ವಿದೇಶ ಅಂತ ತಿಳ್ಕೊಡ್ರಿ. ವಿದೇಶ ಅಂತ ತಿಳ್ಕೊಂಡ್ ನಡೆದ್ರಿ ಅಂತಂದ್ರೆ ಉಪರಾಮ್ ಸ್ಥಿತಿ ಬರ್ತದ, ಅವಾಗ ನೀವು ಸ್ವದೇಶಿಗಳಾಗಕ ಸಾಧ್ಯ ಇದೆ. ಜैसे कई लोग विदेश की चीजों को टच भी नहीं करते. ಕೆಲವು ವ್ಯಕ್ತಿ ಅದರ ವಿದೇಶಿ ವಸ್ತುಗಳನ್ನು ಅವ್ರು ಎಂದಿಗೂ ಟಚ್ ಮಾಡೋದಿಲ್ಲ. ತಿಳ್ಕೊಳ್ತಾರೆ ನಮ್ ದೇಶದ ವಸ್ತು ನಾವು ಉಪಯೋಗ ಮಾಡ್ಬೇಕು ಅಂತ. ಸೊ ಏಸೆ ಅದೇ ರೀತಿ ತಾವು ಕೂಡ ಈ ಹಳೆಯ ಜಗತ್ತಿನ ಒಳಗ ವಿದೇಶಿ ಇದೀರಿ. ಅಂದ್ರೆ ನಮ್ ಸ್ವಂತ ದೇಶ ಪರಂಧಾಮ, ನಾವ್ ಇಲ್ಲಿಗೆ ಏನ್ ಬಂದೀವಿ ಇದಕ್ ಬಾಬಾ ವಿದೇಶ ಅಂತಾರ. ಇದರಿಂದ ಉಪರಾಮ್ ಇರ್ರಿ. ಈ ದೇಶ ನಂದಲ್ಲ ಅಂದ್ಮೇಲೆ, ನಾವು ಪರದೇಶದಾಗ ಬಂದೀವಿ ಅಂದ್ಮೇಲೆ ಇದರಿಂದ ಯಾವಾಗ್ಲೂ ಡಿಟ್ಯಾಚ್ಡ್ ಇರ್ರಿ.
अर्थात पुरानी दुनिया की जो चीजें है स्वभाव संस्कार है ಅಂಡರ್ಲೈನ್. ಹಳೆ ಜಗತ್ತು ಅಂತಂದ್ರೆ ಈ ಪ್ರಪಂಚದಲ್ಲಿ ನಾನು ಕಲಿಯುಗದಲ್ಲಿ ಏನು ಇದೀನಿ, ಈ ಜಗತ್ತಿಗೆ ಬಾಬಾ ಹಳೆ ಜಗತ್ತು ಅಂತಾರ. ಹೆಂಗ ಹಳೆ ಜಗತ್ತಿನ ವಸ್ತು ಇದೆ, ವಸ್ತು ಯಾವುದು, ಅತಿ ಸೂಕ್ಷ್ಮವಾದ ವಸ್ತು ಯಾವುದು, ಸ್ವಭಾವ ಸಂಸ್ಕಾರ. ಇವೆಲ್ಲ ರಾವಣನ ಹಳೆಯ ಜಗತ್ತಿನ ಸಾಮಗ್ರಿಗಳು, ವಸ್ತುಗಳು. ಇವುಗಳ ಮೇಲೆ ಮೋಹ ಇಡಬೇಡ್ರಿ ಅಂತಾರ ಬಾಬಾ. ಇಲ್ಲ ಅಂದ್ರೆ ಅವು ನಿಮ್ಮನ್ನ ಆಕರ್ಷಣೆ ಮಾಡ್ಕೊಂಡ್ ಬಿಡ್ತಾವ. स्वदेशी बनो अर्थात आत्मिक रूप में अपने ऊंचे देश परम धाम और इस ईश्वरीय परिवार के हिसाब से मधुबन देश के निवासी समझ इसके नशे में रहो. ಬಾಬಾ ಹೇಳ್ತಾರೆ, ಆತ್ಮಿಕ ರೂಪದಲ್ಲಿದ್ದು ಶ್ರೇಷ್ಠಾತಿ ಶ್ರೇಷ್ಠ ದೇಶ ಪರಂಧಾಮದವ್ರಂತ ತಿಳ್ಕೊಡ್ರಿ, ಅಥವಾ ಈಶ್ವರೀಯ ಪರಿವಾರದ ಲೆಕ್ಕದಿಂದ ನಾವು ಮಧುಬಂಧ ನಿವಾಸಿ ಇದೀವಂತ ಜರೂರ್ ತಿಳ್ಕೊಂಡು ಈ ನಶೆಯಲ್ಲಿ ಇರಿ. ಸ್ಲೋಗನ್, झमेलों में फंसने के बजाय ಸದಾ ಮಿಲನ್ ಮೇಲೆ ಮೇ ರಹೋ. ಝಮೇಲ ಝಂಜಟೊಳಗೆ ಸಿಕ್ಕಾಕೊಳ್ಳೋ ಬದಲಾಗಿ ಸದಾ ಮಂಗಲ ಮಿಲನವನ್ನ ಆಚರಿಸ್ತಾ ಇರಿ ಅಂತ. ಝಮೇಲ ಅಂತಂದ್ರೇನು, ಏನೋ ಜಾತ್ರಿ, ಮದುವೆ, ಫಂಕ್ಷನ್, ಇನ್ನೊಬ್ಬ ಅಂತ ಏನ್ ಜಮಾಲ ಹಾಕೊಂಡಿ, ಏನ್ ಗದ್ಲ ಹಾಕೊಂಡಿ ಅಂತ ಹಿಂಗಂತೀವಿ. ಆಕ್ಚುಲ್ ಜಮೇಲ ಅಂತಂದ್ರೆ ನನ್ ದೇಹ ಅಂತ ತಿಳ್ಕೊಂಡಿರೋದು, ದೇಹ ಅಂತ ತಿಳ್ಕೊಂಡಿದ್ರೊಳಗೆ ನಾ ತಂಗಿದೀನಿ, ನಮ್ಮ ಅಣ್ಣಂದ ಏನಾಯ್ತೋ ಏನೋ, ನಾನು ಅವ್ರ ಕಾಕು ಇದ್ದೀನಿ, ಇಲ್ಲ ನಾನು ಅವನೇ ಇದೀನಲ್ಲ, ನಾ ಅವ್ರ ಮದರ್ ಇದ್ದೀನಿ, ಮಗಳದ್ ಏನಾಯ್ತೋ ಹೆಂಗ ಅಂತ. ಹೀಗೆ ಬಾಬಾ ಹೇಳ್ತಾರೆ, ಇದು ಎಂತ ಜಮೇಲ, ಇದ್ರೆ ಯಾಕೆ ಸಿಕ್ಕಾಕೋತೀರಿ, ಇದು ಕೇವಲ ನಿಮ್ಗೆ ಸಿಕ್ಕಂತ ರೋಲ್ ಅದ, ಇದ್ರ ಸಿಕ್ಕಾಕೋಬೇಡ್ರಿ. ಸದಾ ಬಾಬನ್ ಜೊತೆ ಮಂಗಲ ಮಿಲನವನ್ನ ಆಚರಿಸ್ತಾ ಇರ್ರಿ. ವ್ಯಕ್ತಿಶಾರ, ಸದಾ ಹರ್ಷಿತ್ ರೆಹನೆ ಕೆ ಲಿಯೆ, ಸದಾ ಹರ್ಷಿತರಾಗಿರೋದಕ್ಕಾಗಿ ತಮ್ಮ ನೇಚರ್ ಸರಳ ಮಾಡ್ಕೊಡ್ರಿ ಮತ್ತು ಸಹನಶೀಲ್ ಮಾಡ್ಕೊಡ್ರಿ. ಹೋಲಿ ಹಂಸದ ವಿಶೇಷತೆ ಆಗಿದೆ. ಹೋಲಿ ಹಂಸ ಅರ್ಥಾತ್ ಪವಿತ್ರ ಆತ್ಮನ ವಿಶೇಷತೆ ಆಗಿದೆ, ಪವಿತ್ರ ಮನಸ್ಸಿನ ವಿಶೇಷತೆ ಆಗಿದೆ. ಸರಳ ಚಿತ್ತ, ಸರಳ ವಾಣಿ, ಸರಳ ವೃತ್ತಿ, ಸರಳ ದೃಷ್ಟಿ, ಎಲ್ಲವೂ ಬಹಳ ಸರಳ ಇರ್ತದ. ಸರಳ ಅಂದ್ರೇನು, ಇದೆಲ್ಲಾ ಡ್ರಾಮಾ ಅನ್ನುವ ಸ್ಮೃತಿ. ಬಾಪ್ ದಾದಾ ಕೋ ಸಬ್ಸೆ ಪ್ರಿಯ, ಸಬ್ಸೆ ಸಮೀಪ್, ಸಾಫ್ ದಿಲ್ ವಾಲೆ ಪ್ಯಾರೆ ಬಚ್ಚೆ ಹೇ. ಶಿವ ಬಾಬಾ ಎಂತ ಮಕ್ಕಳು ಪಸಂದ, ಬಹಳ ಸೇವಾ ಮಾಡೋರು, ಬಹಳ ಧನ ಅರ್ಪಣೆ ಮಾಡೋರ ಇಲ್ಲ. ಯಾಕೆ ಬಾಬಾಗ ಹಂಗೇನು ಕಾಮನ್ ಅನಿಸ್ತದತ್ತಂದ್ರೆ, ನೀ ಎಷ್ಟೇ ಧನ ನನಗೆ ಅರ್ಪಣೆ ಮಾಡಿದ್ರು, ನೀ ಅಂತೂ ಈಶ್ವರಿ ಬ್ಯಾಂಕ್ ಅಲ್ಲಿ ಜಮಾ ಮಾಡಿ ನಿನಗದ್ ರಿಟರ್ನ್ ಪೂರಾ ತಗೋತಿ. ಅದಕ್ಕೆ ಬಾಬಾ ಅಂತಾರ, ನಾನು ಈ ಸಮಯದೊಳಗ ಏನಂದ್ರ ಬಾಬ್ ದಾದನ್ ಯಾರು ಅತಿ ಹೆಚ್ಚು ಪ್ರಿಯ ಅದಾರತ್ತಂದ್ರ, ಯಾರ ಹೃದಯ ಬಹಳ ಸ್ವಚ್ಛದ ಅಂತ, ಯಾರು ಬಹಳ ಸೇವಾ ಮಾಡ್ತಾರ ಅವರು ಸೇವೆಯ ಫಲ ಅವಶ್ಯ ಸಿಗ್ತದ. ನಾವು ಗುಪ್ತ ಸೇವಾ ಮಾಡ್ಲಿ, ರಾತ್ರಿ ಎರಡಕ್ಕೆದ್ದು ಸೇವಾ ಮಾಡ್ಲಿ, ನಾವು ರೆಸ್ಟ್ಲೆಸ್ ಆಗಿ ಸೇವಾ ಮಾಡ್ಲಿ, ಅದಕ್ಕೆ ಅದರದೇ ಆದಂತಹ ಗುಪ್ತ ರಿಟರ್ನ್ ಅದ. ಬಾಕಿ ಬಾಬಾ ಹೇಳ್ತಾರೆ, ಈ ಸಮಯದಲ್ಲಿ ನಿಮ್ ಹೃದಯ ಬಹಳ ಸ್ವಚ್ಛ ಇದೆ, ಸ್ವಚ್ಛ ಇರಬೇಕು. ಸಾಫ್ ದಿಲ್ ಸದಾ ಬಾಬ್ದಾದ, ಸ್ವಚ್ಛ ಹೃದಯ ಇತ್ತು ಅಂದ್ರೆ ಬಾಬಾರ ಹೃದಯ ಸಿಂಹಾಸನಾಧಿಕಾರಿಯಾಗಿರ್ತಾರೆ ಮತ್ತು ಸರ್ವಶ್ರೇಷ್ಠ ಸಂಪೂರ್ಣ ಸಂಕಲ್ಪಗಳು ಪೂರ್ಣ ಆಗ್ತವೆ. ಆ ಕಾರಣದಿಂದ ಅವರ ವೃತ್ತಿ, ದೃಷ್ಟಿ, ಮಾತು, ಸಂಪರ್ಕದಲ್ಲಿಯೂ ಕೂಡ ಸರಳತೆ ಇರ್ತದೆ. ಸ್ಪಷ್ಟ ಏಕ್ ಸಮಾನ್ ದಿಖಾಯಿ ದೇತೆ ಹೇ, ಅವರಿಗೆಲ್ಲವೂ ಒಂದೇ ಸಮಾನ. ಯಾಕೆ ಅವ್ರ ಆತ್ಮನ್ ನೋಡ್ತಾ ಇದ್ದಾರ. ಆತ್ಮನ್ ನೋಡೋದ್ರಿಂದ ಎಲ್ಲರೊಳಗೂ ಕುಮಾರ್, ಕುಮಾರಿ, ಅಣ್ಣೋರು, ಅಕ್ಕೋರು ಇದು ಯಾವುದೂ ಇರೋದಿಲ್ಲ. ಶಬ್ದ ಲೋಕಾರೂಢಿಗೆ ಶಬ್ದ ಬಳಕೆ ಆಗ್ಬೋದು, ಆದ್ರೆ ಆಕ್ಚುಲಿ ಸರಳ ಚಿತ್ತ ಆತ್ಮರು ಸದಾ ಎಲ್ಲದರೊಳಗೂ ದೃಷ್ಟಿ, ಹಾವ್ ಭಾವ್, ಸಂಪರ್ಕ ಬಹಳ ಸರಳ ಇರ್ತಾರ, ಸಮಾನ ಕಾಣ್ತಾರ. ಅಂದ್ರೆ ತಾವ್ ಹೇಗ್ ಆತ್ಮ ಇದ್ದಾರೋ ಇನ್ನೊಬ್ರೊಳಗೂ ಆ ಸತ್ಯ ಆತ್ಮ ಸ್ವರೂಪವನ್ನ ಕಾಣ್ತಾರವರು ಅಂತ. ಓಂ ಶಾಂತಿ. ಇಂದಿನ ಮುರಳಿಯ ಮಹಾವಾಕ್ಯದ ಅನುಭವ ಮಾಡೋಣ. ಸದಾ ತಮಗೆ ತಾವು ನೆನಪಿಟ್ಟುಕೊಳ್ಳಬೇಕಿದೆ, ನಾನು ಅವಿನಾಶಿ ಆತ್ಮನಾಗಿದ್ದೇನೆ. ಯಾಕೆಂದರೆ ಕಣ್ಣಿಗೆ ಕಾಣುವ ಈ ದೇಹ ನಾನಲ್ಲ, ಈ ದೇಹದ ಸಂಸಾರವೂ ನಾನಲ್ಲ. ನಾನು ದಿವ್ಯ ಚೇತನ ಅವಿನಾಶಿ ಆತ್ಮನಾಗಿದ್ದೇನೆ. ನಾನೀಗ ಸಾಕ್ಷಾತ್ ಪರಮಾತ್ಮ ತಂದೆಯ ಜೊತೆಗೆ ನನ್ನ ಮೂಲ ಮನೆ ಪರಂಧಾಮಕ್ಕೆ ಹೊರಡುತ್ತಿದ್ದೇನೆ. ಈ ಅಂತಿಮ ಯಾತ್ರೆಯಲ್ಲಿ ನಾನು ಆತ್ಮ, ನನ್ನ ಪರಮ ಸ್ಥಿತಿ
ಪರಮ ಸತ್ಯವನ್ನ ಅನುಭವ ಮಾಡ್ತಾ ಆ ಸ್ಥಿತಿಯಲ್ಲಿ, ಆ ಸತ್ಯದಲ್ಲಿ ಸ್ಥಿತವಾಗುತ್ತಿದ್ದೇನೆ. ಓಂ ಶಾಂತಿ, ಓಂ ಶಾಂತಿ.